Students, welcome to class. In this session, we are going to learn about one-dimensional bar graph. In the previous class, we have discussed about the diagram and graphic representation of the data. So we all know that there are three methods of presenting the data. One of the method is text method, second one is tabulation method, and third one is graphic method. So we have studied different presentation of the data, diagrammatic and graphic presentation of the data. They are more attractive and appealing effect. In this session, we are going to learn about the different type of diagrams. Diagrams are various geometrical shapes such as bars, circles, etc. Diagrams are based on scale but not confined to points or lines. They are more attractive and easier to understand than the graph. So in the previous have explained what are the graphs and what are the diagrams, what is the difference, all are explained in the previous class itself. ಸ್ಟೂಡೆಂಟ್ಸ್ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದೀವಿ ಅನ್ನೋದು ಗೊತ್ತಿರುವಂಥದ್ದು ಟೆಕ್ಸ್ಟು ಮತ್ತು ಟ್ಯಾಬ್ಯುಲೇಷನ್ ಆರ್ ದಿ ಟೂ ಮೇಜರ್ ಮೆಥಡ್ಸ್ ಆಫ್ ಪ್ರೆಸೆಂಟೇಷನ್ ಆಫ್ ದ ಡೇಟಾನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಮೂರನೇ ಸ್ಟ್ಯಾಟಿಸ್ಟಿಕಲ್ ಟೂಲ್ ದಟ್ ಕೆನ್ ಬಿ ಯೂಸ್ಡ್ ಫಾರ್ ದ ಪ್ರೆಸೆಂಟೇಷನ್ ಆಫ್ ದ ಡೇಟಾ ಈಸ್ ಡಯಾಗ್ರಾಮ್ ಅಂಡ್ ಗ್ರಾಫಿಕ್ ರೆಪ್ರೆಸೆಂಟೇಷನ್. ಸೊ ಈ ಡಯಾಗ್ರಾಮ್ ಮತ್ತು ಗ್ರಾಫಿಕ್ ರೆಪ್ರೆಸೆಂಟೇಷನ್ ಅಂದ್ರೆ ಏನು, ಅದರ ಡಿಫರೆನ್ಸಸ್ ಏನು, what are the merits and demerits, all we have discussed in the previous class. Now we are going to start what are the different type of diagram that can be used for the presentation of the data and when the particular diagram or graph is suitable for a particular situation. ಅಂದರೆ ಯಾವ ಗ್ರಾಫು ಯಾವ್ಯಾವುದಕ್ಕೆ ಸೂಟಬಲ್ ಆಗುತ್ತೆ ಮತ್ತು ಡಯಾಗ್ರಾಮ್ಸಲ್ಲಿ ಎಷ್ಟು ವೆರೈಟೀಸ್ ಇದೆ ಅದಷ್ಟನ್ನು ಕೂಡ ಹೇಗೆ ಪ್ರೆಸೆಂಟೇಷನ್ ಆಫ್ ದಿ ಡೇಟಾ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗ. ಸೊ ಡಯಾಗ್ರಾಮ್ಸ್ ಅಂದ್ರೆ ಏನು? ಡಯಾಗ್ರಾಮ್ಸ್ ಆರ್ ವೇರಿಯಸ್ geometrical shapes such as bars, circle, etc. Diagrams are based on scale but not confined to points or lines. They are more attractive and easier to understand than the graphs. So they are using the geometrical shapes. Geometrical shapes means cubes ಇರ್ಬೋದು, ಸರ್ಕಲ್ಸ್ ಇರ್ಬೋದು, ಸ್ಕ್ವೇರ್ಸ್ ಇರ್ಬೋದು ಅಥವಾ ರೆಕ್ಟ್ಯಾಂಗಲ್ಸ್ ಇರ್ಬೋದು. ಈ ಥರದ್ದನ್ನು ಯೂಸ್ ಮಾಡಿಕೊಂಡು ಡಯಾಗ್ರಾಮ್ಸನ್ನು ಬರೆಯೋದು, ದಟ್ ಈಸ್ ಡಯಾಗ್ರಾಮ್ಸ್ ಅಲ್ಲಿ ಯೂಸ್ ಮಾಡಿಕೊಂಡು ಪ್ರೆಸೆಂಟ್ ಮಾಡೋದೇನಿದೆ ದಟ್ ಈಸ್ ಕಾಲ್ಡ್ ಎಸ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್. ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಅಂತಂದರೆ ಕೂಡ ಇಟ್ ಈಸ್ ನಥಿಂಗ್ ಬಟ್ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ದ ಡಾಟಾ which can use the geometrical shapes such as circles, like a rectangle, squares, all are used to present the data that is called as diagrammatic presentation, bars, all. So next come to what are the merits that we all know that most of the people are attracted by diagrams because technical knowledge or education is not necessary. ಅದರಿಂದ ಇದು ಎಲ್ಲರಿಗೂ ಕನ್ವಿನ್ಸ್ ಮಾಡ್ಬೋದು ಮತ್ತು ಇದು ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಬಿಕಾಸ್ ಇಟ್ ಈಸ್ ಕ್ಯಾಚಿ, ಬಿಕಾಸ್ ವಿ ಆರ್ ಯೂಸ್ಡ್ ಕಲರ್ಸ್ ಆರ್ different shapes, all are used. As a result it has more attractive. Time and effort required are less. ಯಾವ ಟೈಮ್ ಮತ್ತು ಎಫರ್ಟ್ ರಿಕ್ವೈರ್ಡ್ ಏನಿದೆ ಅದು ತುಂಬ ಲೆಸ್ಸು. ಅದರಿಂದನೇ ಎಲ್ಲ ನಾವು ರಿಸರ್ಚಲ್ಲೂ ಕೂಡ ನೋಡ್ತೀವಿ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಇದ್ದೇ ಇರುತ್ತೆ. ಟೇಬಲ್ಸು ಯೂಸ್ ಮಾಡ್ತೀವಿ, ಡಯಾಗ್ರಾಮ್ಸನ್ನು ಹೆಚ್ಚಿಗೆ ಯೂಸ್ ಮಾಡ್ತೀವಿ, ಮ್ಯಾಕ್ಸಿಮಮ್ ಆಗಿ ಯೂಸ್. ಡಯಾಗ್ರಾಮ್ ಶೋ ದಿ ಡೇಟಾ ಇನ್ ಪ್ರಾಪರ್ ಪ್ರಾಸ್ಪೆಕ್ಟಿವ್. ಸೊ ಈಚ್ ಯಾವ್ಯಾವ್ದು ಸಿಚುಯೇಷನಿಗೆ ಬೇಕೋ ಆ ಥರದಲ್ಲಿ ಡಯಾಗ್ರಾಮ್ಸ್ ಎಲ್ಲ ತೋರಿಸ್ಬೋದು. ಡಯಾಗ್ರಾಮ್ಸ್ ಲಿವ್ ಎ ಲಾಸ್ಟಿಂಗ್ ಇಂಪ್ರೆಷನ್ ಬಿಕಾಸ್ ಇಟ್ ಈಸ್ easy to remember, but it is not easy to remember the number. That is why it is lasting impression. ಅಂದರೆ ದೀರ್ಘಕಾಲವಾಗಿ ನಾವು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ ಚಿತ್ರಗಳನ್ನ. ಆದರೆ ಅದನ್ನೇ ಟೇಬಲ್ಸಲ್ಲಿರೋ ನಂಬರ್ಸನ್ನು ಅಥವಾ ಟೆಕ್ಸ್ಟಲ್ಲಿರೋ ವರ್ಡ್ಸನ್ನು ಹೆಚ್ಚು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಲ್ಯಾಂಗ್ವೇಜ್ ಈಸ್ ನಾಟ್ ಎ ಬ್ಯಾರಿಯರ್. ಲ್ಯಾಂಗ್ವೇಜ್ ಇಲ್ಲಿ ಯಾವುದು ಏನು ಬೇಕಾದ್ರೂ ಏನು ಬೇಕಾಗಿಲ್ಲ ಬಿಕಾಸ್ ಇಲ್ಲಿ ನಾವು ಚಿತ್ರದ ಮೂಲಕ ಮಾಡೋದ್ರಿಂದ ಇಟ್ ಈಸ್ ಲ್ಯಾಂಗ್ವೇಜ್ ಈಸ್ ನಾಟ್ ನೆಸೆಸರಿ. ವೈಡ್ಲಿ ಯೂಸ್ಡ್ ಟೂಲ್. ಹೆಚ್ಚು ಎಲ್ಲ ರಿಸರ್ಚಲ್ಲೂ ಈ ಟೂಲನ್ನು ಹೆಚ್ಚಿಗೆ ಉಪಯೋಗಿಸ್ತೀವಿ. ದಟ್ ಈಸ್ ದ ಮೇಜರ್ ಅಥವಾ ಡಯಾಗ್ರಾಮ್ಸನ್ನು ಹೆಚ್ಚಿಗೆ ಜಾಸ್ತಿ ಉಪಯೋಗಿಸ್ತೀವಿ. Next, what are the demerits? Diagrams are approximation, not exact. So usually they are give the maximum result, not perfection result. Maximum results.
that is minute differences value cannot be represented by in diagram. That means even if you want a fractional difference in a diagram, it is very difficult to show. Andre 0.5, 0.6 ಈ ತರದ ಡಿಫ್ರೆನ್ಸ್ ಅನ್ನ ಒನ್ ಡಯಾಗ್ರಾಮ್ಗೂ ಇನ್ನೊಂದು ಡಯಾಗ್ರಾಮ್ಗೂ ತೋರಿಸೋದು ತುಂಬಾ ಕಷ್ಟ ಆಗುತ್ತೆ, ಯಾಕೆಂದ್ರೆ ಇವೆರಡರದ್ದು ಆಲ್ಮೋಸ್ಟ್ ಫ್ರಾಕ್ಷನಲ್. ಸೊ ಆ ಥರದ ಡಿಫ್ರೆನ್ಸಸ್ ಅನ್ನು ತೋರಿಸೋದು ತುಂಬ ಕಷ್ಟ ಅಂತ ಹೇಳ್ತೀವಿ. ಲಾರ್ಜ್ ಡಿಫ್ರೆನ್ಸ್ ಇನ್ ವ್ಯಾಲ್ಯೂಸ್ ಸ್ಪಾಯಿಲ್ ದಿ ಲುಕ್ ಆಫ್ ದಿ ಡಯಾಗ್ರಾಮ್. ದಟ್ ಮೀನ್ಸ್ ಇಫ್ ದೇರ್ ಇಸ್ ಎ ಒನ್ ವ್ಯಾಲ್ಯೂ ಟು ಅನದರ್ ವ್ಯಾಲ್ಯೂ ದೇರ್ ಇಸ್ ವಿಲ್ ಬಿ ದಿ ಮ್ಯಾಕ್ಸಿಮಮ್ ಡಿಫ್ರೆನ್ಸ್. ಅಂದರೆ ಈಗ ಪ್ರೀವಿಯಸ್ ವ್ಯಾಲ್ಯೂ 100 ಇತ್ತು, ಸೆಕೆಂಡ್ ವ್ಯಾಲ್ಯೂ 250 ಆಗುತ್ತೆ ಅಂತಂದ್ರೆ ವಾಟ್ ಇಸ್ ದ ಡಿಫ್ರೆನ್ಸ್? 150. ಆ 150 ಸ್ಕೇಲ್ ಅನ್ನ ಡಿಫ್ರೆನ್ಸ್ ಅನ್ನ ತೋರಿಸ್ಬೇಕು ಅಂದ್ರೆ ಅದು ಪ್ರಪೋರ್ಷನೇಟ್ ಆಗಿರೋದೇ ಇಲ್ಲ ಡಯಾಗ್ರಾಮು. ಸೊ ದಟ್ ಈಸ್ ಆಲ್ಸೋ ಮೇಜರ್. ಅಂದ್ರೆ ಇಲ್ಲಿ ನಮಗೆ ಡಿಫ್ರೆನ್ಸ್ ವ್ಯಾಲ್ಯೂಸ್ ತೋರಿಸ್ಬೇಕು ಅಂದ್ರೆ ಅಷ್ಟು ಎಫೆಕ್ಟಿವ್ ಆಗಿ ತೋರಿಸ್ಲಿಕ್ಕೆ ಬರಲ್ಲ. ಸಮ್ ಆಫ್ ದಿ ಡಯಾಗ್ರಾಮ್ಸ್ ಕೆನ್ ಬಿ ಡ್ರಾನ್ ಬೈ ಎಕ್ಸ್ಪರ್ಟ್ಸ್ ಓನ್ಲಿ. ಎಕ್ಸಾಂಪಲ್ ಲೈಕ್ ಎ ಪೈ ಚಾರ್ಟ್ ಇಂಥವನ್ನೆಲ್ಲ ನಾವು ತಗೊಳ್ಬೇಕಂದ್ರೆ ಎಕ್ಸ್ಪರ್ಟ್ಸ್ ಆಗಿ ಯೂಸ್ ಮಾಡಬೇಕು. Different scales proper portray different pictures to layman. That is different scales ಅನ್ನು ತಗೊಂಡಾಗ ಒಬ್ಬೊಬ್ರಿಗೆ ಒಂದೊಂದ್ಸರ ಫೀಲ್ ಆಗ್ಬೋದು. That is also one of the major drawback of the diagrams. Okay, these are the main. So graph shapes like in what are that? Pie graph, bar graph, line graph, these are the shapes. Next come to types of diagram. Types of diagram, this is as per your syllabus. We have one dimensional as well as a two dimensional. So nimge 3 dimensional illa. Types of graph or diagrams can be divided into 3 types. First one is one dimensional diagrams, that is called as bar diagram. Two dimensional rectangles, squares and circles. Nimge rectangles and circles ide, squares illa. 3 dimensions ಕ್ಯೂಬ್ಸ್, ಸಿಲಿಂಡರ್ಸ್, ಸ್ಪಿಯರ್ಸ್ ಇವು ಯಾವುದು ನಿಮ್ಗಿಲ್ಲ. ಅದರಿಂದ 3 ಡೈಮೆನ್ಷನ್ ಡಿಸ್ಕಸ್ ಮಾಡೋದೇ ಇಲ್ಲ ಈಗ. ಸೊ ಒನ್ ಡೈಮೆನ್ಷನಲ್ ದಟ್ ಬಾರ್ ಡಯಾಗ್ರಾಮ್ಸ್ ಅಂದ್ರೆ ವಾಟ್ ಯು ಮೀನ್ ಒನ್ ಡೈಮೆನ್ಷನಲ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸಿಂಪಲ್ ಬಾರ್ ಡಯಾಗ್ರಾಮ್ಸ್. One dimensional diagram means we have make the difference from one diagram to another diagram only through length, not to in the width. Andre one dimension ಅಂತಂದ್ರೆ ಇಟ್ ಈಸ್ ಆ ಲೆಂತ್ ಅಲ್ಲಿ ನಾವು ಒಂದು ಫಿಗರ್ಗೂ ಇನ್ನೊಂದು ಫಿಗರ್ಗೂ ಡಿಫ್ರೆನ್ಸ್ ಎಲ್ಲ ತೋರಿಸ್ಬೋದೇ ಹೊರತು ಅಗಲ, ದಟ್ ಈಸ್ ವಿಡ್ತ್. ಏನ್ ವಿಡ್ತ್ ತಗೋತೀವಿ ದಟ್ ವಿಲ್ ಬಿ ದಿ ಸೇಮ್ ಫಾರ್ ಆಲ್ ದಿ ಪಿಕ್ಚರ್ಸ್. ಆಲ್ ದಿ ಡಯಾಗ್ರಾಮ್ಸ್ಗೆ ನಾವು ಸೇಮ್ ವಿಡ್ತ್ ಅನ್ನ ತಗೋತೀವಿ. ಅಂತ ಡಯಾಗ್ರಾಮ್ಸ್ ಅನ್ನ ಒನ್ ಡೈಮೆನ್ಷನಲ್ ಅಂತ ಹೇಳಿದೆ. ಒಂದು ಡೈಮೆನ್ಷನ್ ಅಂತಂದ್ರೆ we are considering the weight, that is height only, but we will not consider the width. Then it is called as one dimensional. Two dimensional, both the height as well as the width is differentiated. In that is such cases are 3 dimensional. 2 dimensional ಎರಡನ್ನೂ ಕೂಡ height weight ಎರಡನ್ನೂ ಕೂಡ height ಎಷ್ಟು ಮತ್ತೆ width ಎಷ್ಟು ಎರಡೂ ಒಂದು ಸಪೋಸ್ ಎ ಬಿ ಎರಡು ಫಿಗರ್ಸ್ ಅನ್ನು ನೀವು ತೋರಿಸ್ತಿದ್ರೆ ಅದೇ ಬೇರೆ ಡೈಮೆನ್ಷನ್ ಇರುತ್ತೆ, ಇದ್ರದ್ದೇ ಬೇರೆ ಡೈಮೆನ್ಷನ್ ಅಲ್ಲಿ ತೋರಿಸ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ 2 ಡೈಮೆನ್ಷನಲ್ ಅಂತ ಹೇಳ್ತೀವಿ. ಇದರಲ್ಲಿ ರೆಕ್ಟಾಂಗಲ್ಸ್ ಬರುತ್ತೆ, ಸ್ಕ್ವೇರ್ಸ್ ಬರುತ್ತೆ, ಸರ್ಕಲ್ಸ್. ಬಟ್ ನಿಮಗೆ ರೆಕ್ಟಾಂಗಲ್ಸ್ ಸ್ಕ್ವೇರ್ಸ್ ಇದೆ, ಸಾರಿ ರೆಕ್ಟಾಂಗಲ್ಸ್ ಸರ್ಕಲ್ಸ್ ಇದೆ, ಸ್ಕ್ವೇರ್ಸ್ ಇಲ್ಲ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದಿ ಟೈಪ್ಸ್. ನೆಕ್ಸ್ಟ್ ಕಮ್ ಟು one dimensional bar diagrams. So types of bar diagram, that is under the first one we have one dimensional bar diagrams ಅಲ್ಲಿ under ಏನೇನಿದೆ types of diagrams. The important diagrams are simple bar diagram, multiple bar diagram, component bar diagram or subdivided bar diagram, one and the same, percentage bar diagram and then deviation bar diagram. So these are the different type of diagrams that we are going to study now. ಸೊ ಇಷ್ಟು ಸಿಂಪಲ್ ಅಂದರೆ ಒನ್ ಡೈಮೆನ್ಷನಲ್ ಬಾರ್ ಡಯಾಗ್ರಾಮ್ಸ್ ಅಲ್ಲಿ ಇಷ್ಟು ಮೆಥಡ್ಸ್ ಇದೆ. ಇದನ್ನ ಒಂದೊಂದನ್ನು ಕೂಡ ಹೀಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಐ ಆಮ್ ಗೋಯಿಂಗ್ ಟು ಸ್ಟಡಿ, ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಸಿಂಪಲ್ ಬಾರ್ ಡಯಾಗ್ರಾಮ್. ಸಿಂಪಲ್ ಬಾರ್ ಡಯಾಗ್ರಾಮ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಸೊ a bar graph or bar diagram is a chart that uses either horizontal or vertical bars to show the comparison among the categories. That is considered as one dimensional or bar diagram. Take for example, here we can draw the that is bar diagram like vertical, or we can draw the bar diagram like this horizontal way also, either this way or either this way.
ಯಾವ ಮೆಥಡ್ ಅಲ್ಲಾದರೂ ತೋರಿಸ್ಬೋದು. ಅದಕ್ಕೆ ಹಾರಿಸಾಂಟಲ್, ದಟ್ ಈಸ್ ಹಾರಿಸಾಂಟಲ್ ಮೀನ್ಸ್ ಹೀಗೆ ತೋರಿಸುವಂಥದ್ದು, ವರ್ಟಿಕಲ್ ಮೀನ್ಸ್ ದಿಸ್ ಇಸ್ ವರ್ಟಿಕಲ್ ಬಾರ್ ಡಯಾಗ್ರಾಮ್. ಇದು ವರ್ಟಿಕಲ್ ಆಗಿ ತೋರಿಸಿರುವಂಥದ್ದು, ಅಂದ್ರೆ ಹೀಗೆ ಉದ್ದುದ್ದ ತೋರಿಸ್ತಾ ಇದ್ದೀವಿ. ದಿಸ್ ಇಸ್ ಕಾಲ್ಡ್ ಆಸ್ ವರ್ಟಿಕಲ್. ಇದೇ ಬಾರ್ಸ್ ಅನ್ನ ನೀವು ಬೇಕಾದ್ರೆ ಹೀಗೆ ರೋ ಮೆಥಡ್ ಅಲ್ಲಿ ಈ ತರದಲ್ಲೂ ಕೂಡ ತೋರಿಸ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಹಾರಿಸಾಂಟಲ್ ಬಾರ್ ಡಯಾಗ್ರಾಮ್ ಅಂತ ಹೇಳ್ತಾ ಇರೋದು. So bars that show the comparison among the category. This is a comparison among the category. See here, only height is different, but width. See here also same width, here also same width, here also same width, here also same width. That is why it is called as one dimensional. One dimensional. The difference is made from one bar to another by the only the width, height, but not with the width. That is called as one dimensional. So next come to one dimensional. Under that, first one, simple bar diagram. If the classification is based on attributes, and if the attributes are to be compared with the respect to single character, this is very important. One dimensional, single character or one variable, we use the simple bar diagram. When we use the bar diagram, so bar diagram, if you want to show only one variable if you want to show, then only we can use this simple bar diagram. ಅಂದ್ರೆ ಒಂದೇ ಒಂದು ವೇರಿಯಬಲ್ ಅನ್ನ ತೋರಿಸ್ತಾ ಇದ್ದೀವಿ ಅಥವಾ ಒಂದು ಐಟಮ್ ಅನ್ನ ಮಾತ್ರ ನೀವು ಬಾರ್ ಡಯಾಗ್ರಾಮ್ಸ್ ಅಲ್ಲಿ ತೋರಿಸಿದ್ರೆ, ದಟ್ ಈಸ್ ಕಾಲ್ಡ್ ಆಸ್ simple bar diagram. They are called one dimensional because it is only the length of the bar that matters and not the width. So ಯಾಕೆ one dimensional ಹೇಳ್ತೀವಿ ಅಂತ ಆಲ್ರೆಡಿ ಹೇಳಿದ್ದೀನಿ. Only length of the bar that matters, not the width. Width ಏನು ಡಿಫ್ರೆನ್ಸ್ ಆಗಂಗಿಲ್ಲ, ಲೆಂತ್ ಅಲ್ಲಿ ಮಾತ್ರ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ದಟ್ ಈಸ್ ವೈ ದೇ ಆರ್ ಕಾಲ್ಡ್ ಆಸ್ ಒನ್ ಡೈಮೆನ್ಷನಲ್. And then why they called simple? Because they contains only one variable, single character or single variable. ಒಂದನ್ನು ಮಾತ್ರ ತೋರಿಸ್ತಾ ಇರ್ತೀವಿ. ಎಕ್ಸಾಂಪಲ್, ದ ಏರಿಯಾ ಅಂಡರ್ ಡಿಫ್ರೆಂಟ್ ಕ್ರಾಪ್ಸ್ ಇನ್ ಎ ಸ್ಟೇಟ್. ಸೊ ಟೇಕ್ ಫಾರ್ ಎಕ್ಸಾಂಪಲ್, ಶುಗರ್ ಎಷ್ಟು ಬೆಳೀತಾರೆ, ಅಥವಾ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಎಷ್ಟು ಶುಗರ್ ಬರೀತಾರೆ, ಎಷ್ಟು ರೈಸ್ ಬೆಳೀತಾರೆ, ಈ ಥರ ನಿಮ್ಗೆ ಏರಿಯಾ ಕವರೇಜ್ ಅನ್ನು ನೀವು ತೋರಿಸ್ಬೇಕು ಅಂತಂದ್ರೆ ದಿಸ್ ಮೆಥಡ್ ಈಸ್ ಸೂಟಬಲ್. ಸಿಮಿಲರ್ಲಿ, ಫುಡ್ ಗ್ರೈನ್ಸ್ ಪ್ರೊಡಕ್ಷನ್ ಆಫ್ ದ ಡಿಫ್ರೆಂಟ್ ಇಯರ್ಸ್. That is, what is the production during the 2000, what is the production during the 2001, 2002, 2003, that we want to compare. Then we can use this one dimensional. The yield performance of different variety of crop. So different variety of crops ಅಲ್ಲಿ ಏನು yield performance ತೋರಿಸ್ತಾ ಇದೆ ಅದನ್ನ ನೀವು ತೋರಿಸ್ಬೇಕು ಅಂದ್ರೂ ಕೂಡ ಇದನ್ನು one dimensional. The effect of different treatment, ಅದನ್ನಲ್ಲೂ ಕೂಡ ಈ one dimensional graph ಅನ್ನು ತೋರಿಸ್ಬೋದು. Features of simple bar diagram. Features of simple bar diagram. What are the features? Simple bar diagram consists of vertical bars of equal width. Equal width alli irte, but height may be vary. The height of these are proportional to the volume or magnitude of the attribute. So height of the width, and that is height of the bar. Height of the bar is to length, that is a magnitude, that is size and adra mele depend agutte. Volume andre, suppose take for example, ಒಂದು 500 ತೋರಿಸ್ಬೇಕು, ಒಂದು 100 ತೋರಿಸ್ಬೇಕು, ಒಂದು 400 ತೋರಿಸ್ಬೇಕು ಅಂದ್ರೆ ಆಟೋಮೆಟಿಕಲ್ there will be the difference. 500 is different, 100 is different, 400 is different. So volume is different automatically. In such a cases, proportion of the height is also vary agutte. All bars stand at the same baseline. So same baseline ಮೇಲೆ ಸ್ಟ್ಯಾಂಡ್ ಮಾಡ್ತೀವಿ, ಅಂದ್ರೆ ಒಂದೇ ಲೈನ್ ಅಲ್ಲಿ ಡ್ರಾ ಮಾಡಬೇಕು. ಬಾರ್ಸ್ ಆರ್ ಸಪರೇಟೆಡ್ ಈಚ್ ಅದರ್ ಬೈ ಈಕ್ವಲ್ ಇಂಟರ್ವಲ್ಸ್. ಸೇಮ್, ಸಪೋಸ್ ಒನ್ ಬಾರ್ಗೂ ಸೆಕೆಂಡ್ ಬಾರ್ಗೂ 2 inches ತಗೊಂಡ್ರೆ ಸೇಮ್ 2 inches ಅನ್ನ ಮೇಂಟೈನ್ ಮಾಡಿ. ಡಿಫ್ರೆನ್ಸ್ ಬಿಟ್ವೀನ್ ಒನ್ ಬಾರ್ ಟು ಅನದರ್ ಬಾರ್. ಸೊ ಒನ್ ಬಾರ್ 1 inch, ಒನ್ ಬಾರ್ 2 inch ಆ ಥರದಲ್ಲಿ ಡ್ರಾ ಮಾಡಬಾರ್ದು. ಡಿಸ್ಟೆನ್ಸ್ ಬಿಟ್ವೀನ್ ಒನ್ ಬಾರ್ ಟು ಅನದರ್ ಬಾರ್ should be equal ಆಗಿರ್ಬೇಕು. ಸಿಂಪಲ್ ಬಾರ್ ಡಯಾಗ್ರಾಮ್ ಅಲ್ಲಿ ಬಾರ್ಸ್ ಮೇ ಬಿ ಕಲರ್ಡ್ ಆರ್ ಮಾರ್ಕ್ಡ್. ಬಾರ್ಸಿಗೆ ಬೇಕಾದ್ರೆ ಕಲರ್ ಹಾಕ್ಬೋದು ಅಥವಾ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ದಟ್ ಈಸ್ ಆಲ್ಸೋ ಫೀಚರ್ಸ್ ಆಫ್ ಸಿಂಪಲ್ ಬಾರ್ ಡಯಾಗ್ರಾಮ್. ದಿಸ್ ಆರ್ ದಿ ಫೀಚರ್ಸ್ ಆಫ್ ಸಿಂಪಲ್ ಬಾರ್ ಡಯಾಗ್ರಾಮ್. Next, come to examples. Let us start the problem. These are all simple bar diagrams are usually given for the 6 marks only. So the following table give the population of Punjab. Draw a simple bar diagram. See here, population is a single variable, that is a single variable of a single character.
ಸೊ ಪಾಪ್ಯುಲೇಷನ್ ಆಫ್ ಎ ಪಂಜಾಬ್, ಇಲ್ಲಿ ಪಾಪ್ಯುಲೇಷನ್ ಅದರಲ್ಲಿ ಮೇಲು ಫೀಮೇಲು ಆ ಥರದ್ದು ಏನು ಡಿವೈಡ್ ಆಗಿಲ್ಲ, ಓನ್ಲಿ ಪಾಪ್ಯುಲೇಷನ್ ಆಫ್ ದಿ ಪಂಜಾಬ್. ಸೊ ಎಲ್ಲ ಸೇರಿಸಿ ಎಷ್ಟು ಪಾಪ್ಯುಲೇಷನ್ ಇದೆ, 98 ಎಷ್ಟಿತ್ತು, 99, ಹೌ ಮಚ್ ಈಸ್ ಇನ್ 98, ಹೌ ಮಚ್ ಈಸ್ ಇನ್ 99, 2000, 2001, 2005. We are there. This problem is comparing 5 years population of Punjab. So ಪಂಜಾಬಿನ 5 ವರ್ಷದ ಪಾಪ್ಯುಲೇಷನ್ ಅನ್ನು ಹೇಳ್ತಾ ಇದೆ. It is in 98, it may be 40, 45, what it is, numbers are not given, it may be in crores or it may be in lakhs or it may be in crores, whatever it may be. So it is not given. So these are the lakhs. Okay, it is not given here. It is not necessary also. 40, 45, 60, 64, 68. That means there is a rising trend of the population. Nodi hil observe ಮಾಡ್ತಾ ಹೋಗಿ, every year it is increasing. So now, how to draw the diagram. So minimum is 40, maximum is 68. So how much scale we have to take, it depend upon the what is the information that is minimum, what is the information that is maximum, that we have to observe. ಸೊ ನಮಗೆ ಈ ಡೇಟಾ ತೋರಿಸ್ಬೇಕಾದ್ರೆ ಇದು ಡೇಟಾ, ಇದು ಇಯರ್. ಸೊ ಅದರಿಂದ ಇಲ್ಲಿ ನಮಗೆ ಪಾಪ್ಯುಲೇಷನ್ ಈಸ್ ಕಾಲ್ಡ್ ಆಸ್ ಎಕ್ಸ್ ಅಂತ ಏನು ಹೇಳ್ತೀವಿ, ಇದನ್ನೇ ಹೇಳೋದು. ಈ ಪಾಪ್ಯುಲೇಷನ್ ಡ್ರಾ ಮಾಡ್ಬೇಕಾದ್ರೆ ಮಿನಿಮಮ್ ಎಷ್ಟಿಟ್ಕೋಬೇಕು, ಮ್ಯಾಕ್ಸಿಮಮ್ ಎಷ್ಟಿಟ್ಕೋಬೇಕು ಅನ್ನೋದು ಮಿನಿಮಮ್ ನೋಡ್ಕೊಳ್ಳಿ, ಮ್ಯಾಕ್ಸಿಮಮ್ ಅನ್ನು ನೋಡ್ಕೊಳ್ಳಿ. 40 ಇದೆ ಅಂದರೆ 1 ಇಂಚ್ ಇಸ್ ಈಕ್ವಲ್ ಟು 10 ಅಂತ ತಗೋತಾ ಇದ್ರೆ ನಿಮಗೆ 4 ಇಂಚಿನ ಒಂದು ಬಾರ್ ಬರುತ್ತೆ, ಇದು 4.5 ಇಂಚಿನ ಒಂದು ಬಾರ್ ಬರುತ್ತೆ, ಇದು 6 ಇಂಚಿನ ಬಾರ್ ಬರುತ್ತೆ, 6.4 ಇಂಚಿನ ಬಾರ್ ಬರುತ್ತೆ, ಇದು 6.8 ಇಂಚಿನ ಬಾರ್ ಬರುತ್ತೆ. ಸೊ ಅದರಿಂದ ಇಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಬಾರ್ ಅನ್ನ ನೋಡಿಕೊಂಡು ಎಷ್ಟು ಸ್ಕೇಲ್ ಮೇಂಟೈನ್ ಮಾಡಬೇಕು, ಇಟ್ ಡಿಪೆಂಡ್ಸ್ ಅಪಾನ್ ದಿ ಪ್ರಪೋರ್ಷನ್ ಅಂತ ಹೇಳ್ತಾ ಇದ್ದೀನಿ, ಡಿಪೆಂಡ್ಸ್ ಅಪಾನ್ ದಿ ಪ್ರಪೋರ್ಷನ್ ಆಫ್ ದಿ ಡೇಟಾ. ಸೊ ಹಿಯರ್ ಫಸ್ಟ್ see here the distance. Here the distance between these bars should be same and width of the bar should be same. Only the height of the bar, this is 40 and this is, what is the data we are given here, that is 45, 60, 64, 60, 68. So here this is the height, and usually we write the height, what is a 40 here, 45 here. It is better to write the that is a length on the top of the bar. So but difference between these two bars should be same. Illi ಏನು ಡಿಫ್ರೆನ್ಸ್ ಮೇಂಟೈನ್ ಮಾಡಿರ್ತೀರಾ ಎಲ್ಲ ಅದೇ ಇರಬೇಕು. ಸೊ ಬಾರ್ ಹೈಯೆಸ್ಟ್ ಬಾರ್ ನಿಮಗೆ ಸ್ಕೇಲು ಡಿಪೆಂಡ್ ಅಪಾನ್ ಯುವರ್ ಕನ್ವೀನಿಯಂಟ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ನಿಮ್ಮ ಒಂದು ಗ್ರಾಫ್ ಒಂದು ಡಯಾಗ್ರಾಮ್ ಅನ್ನ ಒಂದು ಶೀಟಲ್ಲೇ ಡ್ರಾ ಮಾಡ್ತೀನಿ ಅಂತಂದ್ರೆ ಮಿಡ್ಲಲ್ಲಿ ಡ್ರಾ ಮಾಡ್ಕೊಳ್ಳಿ. ಯಾವಾಗಲೂ ಪೇಜ್ನ ಯಾವುದೋ ಒಂದು ಕಾರ್ನರಲ್ಲಿ ಡ್ರಾ ಮಾಡಬಾರ್ದು ಡಯಾಗ್ರಾಮ್ಸ್ನ. ಇಟ್ ಶುಡ್ ಬಿ ಡ್ರಾನ್ ಇನ್ ದಿ ಮಿಡ್ಲ್ ಆಫ್ ದಿ ಪೇಜ್. ಒಂದು ಪೇಜಿಗೆ ಒಂದೇ ಡ್ರಾ ಮಾಡಿ, ದಟ್ ಈಸ್ ಆಲ್ಸೋ ರೂಲ್. ಸೊ ಒಂದು ಪೇಜಿಗೆ ಒಂದನ್ನು ಡ್ರಾ ಮಾಡಿ, ಒಂದು ಪೇಜಿಗೆ ಒಂದು ಡ್ರಾ ಮಾಡ್ಬಿಡ್ತೀನಿ ಅಂತಂದ್ರೆ ಸ್ಮಾಲ್ ಮಿನೇಚರ್ ಕ್ರಿಯೇಟ್ ಮಾಡೋದಲ್ಲ. ಇಟ್ ಶುಡ್ ಬಿ ಪ್ರಪೋರ್ಷನೇಟ್ ಟು ಯುವರ್ ಪೇಜ್ ಏನು ಪ್ರಪೋರ್ಷನೇಟ್ ಆಗಿ ತಗೊಳ್ಳಿ. ಇಲ್ಲ ನೀವು ಅರ್ಧ ಪೇಜ್ ತಗೊಂಡ್ರೆ ಅರ್ಧ ಪೇಜಿಗೆ ಪ್ರಪೋರ್ಷನೇಟ್ ಆಗಿ ಡ್ರಾ ಮಾಡೋದು. ಸೊ ದಿಸ್ ಈಸ್ ಹೈಯೆಸ್ಟ್ ಒನ್ ಈಸ್ this one 2002, and then here 1 inch is equal to 10. See here 1 inch is equal to 10, 20, 30, 40, 50, 60, maximum 70, 80, 68 here. Therefore the 70 vargu now to this is 1 inch population. This is always shown on, so this is vertical bar. Suppose you are showing the horizontal bar, then you can draw this way also. But it is better always use write that is a horizontal bar. When specifically asked for the horizontal graph, then only write that is draw in horizontal. Otherwise it is better to draw in vertical because it is easy to draw also. So this is a simple bar chart of population of Punjab. We can give from 98 to 200. So we can give the name that is simple bar chart of the population of Punjab. State is also very important. This is first problem and simplest problem that we can use. Right. Second problem, that is cropping pattern in Tamil Nadu in the year 2020 to 21 was as follows. So there are 2 years. For the 2 years, cropping pattern in Tamil Nadu is given. Crop area is 1000 hectares. 1000 hectares
Cereals are 3940. Cereals ಅನ್ನ ಅಂದ್ರೆ ಈ ಧಾನ್ಯಗಳನ್ನ 3940 ಎಕರ್ಸ್ ಅಲ್ಲಿ ಬೆಳೀತಾ ಇದ್ದಾರೆ. ಆಯಿಲ್ ಸೀಡ್ಸ್ ಅನ್ನ 1165 ಹೆಕ್ಟರ್ಸ್ ಅಲ್ಲಿ ಬೆಳೀತಾ ಇದ್ದಾರೆ. ಪಲ್ಸಸ್ ಅನ್ನ 464 ಏರಿಯಾಸ್ ಅಲ್ಲಿ ಬೆಳೀತಾ ಇದ್ದಾರೆ. ಕಾಟನ್ ಅನ್ನ 249 ಎಕರ್ಸ್ ಅಲ್ಲಿ ಇದೆ. ಅದರ್ ಮೀನ್ಸ್ ಬೇರೆ ಬೇರೆ ಕ್ರಾಪ್ಸ್ ಏನಿದೆ. ಇನ್ ಟೋಟಲ್ that is maybe vegetables or it may be that is horticulture, whatever it may be, that area is comes to 822 acres. So simple bar diagram for this data is given below. What is a simple bar diagram for this? So here minimum to be shown is 249, maximum to be shown is 394. So maximum, this is the longest bar and this is a smallest bar ಆಗುತ್ತೆ. ಬಿಕಾಸ್ ನೀವು ತೋರಿಸ್ಬೇಕಾಗಿರೋದು ಇದು ಜಾಸ್ತಿ ಇದೆ, ಆಲ್ಮೋಸ್ಟ್ 400 ತರ ತೋರಿಸ್ತಾ ಇದೆ. ದಿಸ್ ಈಸ್ ಆಲ್ಮೋಸ್ಟ್ 250 ಹೆಕ್ಟರ್ಸ್ ಅನ್ನು ತೋರಿಸ್ತಾ ಇದೆ. ಸೊ ಅದರಿಂದ ಇದು ನೋಡಿಕೊಂಡು ನೀವು ಎಷ್ಟು ಮಿನಿಮಮ್ ಗ್ರಾಫ್, ಮ್ಯಾಕ್ಸಿಮಮ್, ಅಂಡ್ ದೆನ್ ವಿ ಹ್ಯಾವ್ ಟು ಸ್ಟಾರ್ಟ್ ದಿ ಸ್ಕೇಲ್ ಎಷ್ಟು ತಗೋಬೇಕು, 1 ಇಂಚ್ ತಗೋಬೇಕಾ, 2 ಇಂಚ್ ತಗೋಬೇಕಾ, ಇಟ್ ಬೇಸ್ಡ್ ಆನ್ ದಿಸ್ ಒನ್. ಸೊ ಲೆಟ್ ಅಸ್ ಸಿ ಹೌ ವಿ ಹ್ಯಾವ್ ಡ್ರಾನ್. So area is 1000 hectares. This is 1000 hectares means here. Therefore, he is clearly given. So 1000 hectares. So that is 1000 1 centimeter is it? 1 centimeter is equal to 1000. So maximum hectares, that is 3940. Therefore, that is equal to 4 centimeter. So 4 centimeter, that is 1000, 2000 hectares, 3000 hectares, and 4000 hectares. So therefore, this is 4 inch we are using. Next come to the cereals, that is how much? 3940. Therefore, it is the longest bar. The difference, it may be half inch bar, say the distance. So it is not a 1 inch bar, this is a half inch bar. Namge 1 inch hatkodre 1 inch maintain ಮಾಡ್ಕೊಳ್ಳಿ, half inch ಇಟ್ಕೊಂಡ್ರೆ half inch maintain ಮಾಡ್ಕೊಳ್ಳಿ. The distance between these two should be maintained, and width is also same. Width ಅಲ್ಲಿ ಏನು ಡಿಫರೆನ್ಸ್ ಮಾಡಬಾರ್ದು, ಓನ್ಲಿ ಹೈಟ್ ಅಲ್ಲಿ. That is why it is called as one dimensional. One dimensional means ಹಗಲ ಕೂಡ ಸೇಮ್ ಇರಬೇಕು, ಹೈಟ್ ಮಾತ್ರ ವೇರಿಯೇಷನ್ ಆಗಬೇಕು. ಅಂಡ್ ದೆನ್ ಈ ಡಿಫ್ರೆನ್ಸ್ ಬಿಟ್ವೀನ್ 2 ಬಾರ್ಸ್ ಶುಡ್ ಬಿ ಸೇಮ್. ಡಿಫ್ರೆನ್ಸ್ ಬಿಟ್ವೀನ್ 2 ಬಾರ್ಸ್, ಇದ್ರ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಸೇಮ್ ಇರಬೇಕು. ಇಲ್ಲಿ ಇದೆಲ್ಲ ಇಂಪಾರ್ಟೆಂಟ್. ಇದು ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇರಬೇಕು. ಸೊ ದಿಸ್ ಈಸ್ ವಾಟ್ ಇಸ್ ಅ ಟೈಟಲ್? ಕ್ರಾಪಿಂಗ್ ಪ್ಯಾಟರ್ನ್ ಇನ್ ತಮಿಳ್ನಾಡು ಫ್ರಮ್ 1974 to 75. ಡೇಟ್ ಏನಿದೆ ಅದೇ ಡೇಟ್ ಅನ್ನ ತಗೊಳ್ಳಿ. 1974 to 75 ನಲ್ಲಿ ಏನ್ ಎಕರ್ಸು, ಏನೇನ್ ಧಾನ್ಯಗಳನ್ನ ಬೆಳೆದಿದ್ದಾರೆ ಅದರ ಡೇಟಾನ ತೋರಿಸ್ತಾ ಇದೆ. ದಿಸ್ ಈಸ್ ಸಿಂಪಲ್. ಯಾಕೆ ನಾವು ದಿಸ್ ಈಸ್ ಈಚ್ ಕ್ರಾಪ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ, ಒಂದೇ ವೇರಿಯಬಲ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಒನ್ ಡೈಮೆನ್ಷನಲ್. Next, this can be used, Excel sheet ಅನ್ನ ಯೂಸ್ ಮಾಡಿಕೊಂಡು ಡ್ರಾ ಮಾಡಿರೋದು. This one is by using Excel sheet we have draw the bar diagram. So this is exactly we can computer based diagrams. So usually Excel sheets are used for the drawing the diagrams. Diagrams ಅನ್ನ ಡ್ರಾ ಮಾಡ್ಲಿಕ್ಕೆ Excel sheet ಅನ್ನ ಹಾಕ್ತೀವಿ. ಯೂಶಲಿ ಎಕ್ಸೆಲ್ ಶೀಟ್ ಅಲ್ಲಿ ನೀವು ಈ ಇನ್ಫಾರ್ಮೇಶನ್ ಅನ್ನು ಹಾಕಿದ ತಕ್ಷಣ ಆಟೋಮೆಟಿಕ್ ಆಗಿ ಅದೇ ಡಯಾಗ್ರಾಮ್ಸ್ ಅನ್ನ ಫಿಕ್ಸ್ ಮಾಡುತ್ತೆ. ಸೊ ಅದರಿಂದ ಇಲ್ಲಾಗುತ್ತೆ. ಸೊ ಹಿಯರ್ ಡ್ರಾ ಎ ಸಿಂಪಲ್ ವರ್ಟಿಕಲ್ ಬಾರ್ ಡಯಾಗ್ರಾಮ್. ದಿಸ್ ಇಸ್ ವರ್ಟಿಕಲ್ ಬಾರ್ ಡಯಾಗ್ರಾಮ್. ಸ್ಪೆಸಿಫಿಕ್ ಆಗಿ ವರ್ಟಿಕಲ್ಲೇ ಬರೀರಿ ಅಂತ ಹೇಳ್ತಾರೆ. ವರ್ಟಿಕಲ್ ಬಾರ್ ಡಯಾಗ್ರಾಮ್ ಫ್ರಮ್ ದಿ ಫಾಲೋಯಿಂಗ್ ಡೇಟಾ. ದಿಸ್ ಇಸ್ ಅನ್ ಎಕ್ಸಾಮಿನೇಷನ್ ಕ್ವಶನ್. From the following data relating to number of small scale industry units in various states during the year 2008. So during the year 2008 ಅಲ್ಲಿ various states ಅಲ್ಲಿ ಇರುವಂತ small scale industry informations are given here. Okay, these are the states. How many states are there? So there are 7 states are there, and number of small scale units in thousands. So small scale units thousands figures ಅಲ್ಲಿ ಇದೆ. 55,000, 68,000, 60,000, 40,000. No need to expand that numbers. Whatever the information we are given, that should be considered. ಇದನ್ನೇನು expand ಮಾಡಕ್ ಹೋಗ್ಬೇಡಿ. ಏನ್ information ಕೊಟ್ಟಿದ್ದೇನೆ ಹಾಗೆ expand ಮಾಡ್ಕೊಳ್ಳಿ. So here, what is the minimum, what is the maximum, that should be considered. Suppose ಇಲ್ಲಿ minimum 40
and maximum is that is 75, 85. So maximum 85. So 1 inch is equal to 1 inch is equal to now 0, that is 10, 20, 30. That means 8 inches maximum, because 85 means 90 vargu togondide. So this is that is Excel sheet alli haki tagdiruanta graph. So these are the states vertical agi bardide. These are the vertical agi, ekandre vertical ಆಗಿರೋದ್ರಿಂದ ಇಲ್ಲಿ usually we have to mention the year or date. So ಏನ್ ಕೊಟ್ಟಿದ್ದೇನೆ ಅದರದ್ದು, this 55 representing the Karnataka, that is why this bar representing the Karnataka, this Tamil Nadu, so this bar representing the Tamil Nadu. So UP, without what interpretation we can make, ಇದರಲ್ಲಿ ಏನು interpretation ನಾವು ಮಾಡಬಹುದು ಅಂದ್ರೆ UP ನಲ್ಲಿ ಹೆಚ್ಚು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದೆ ಅಂತಂದ್ರೆ ಬಿಕಾಸ್ 85 ತೋರಿಸ್ತಾ ಇದೆ. ಸೊ ವಿ ಕ್ಯಾನ್ ಸೇ ದಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ we find more maximum or more small scale industries in Uttar Pradesh. So this is the data ಏನು ಹೇಳುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. So what the data is representing, what the data is indicating, that data is trending that in Uttar Pradesh there is a maximum number of small scale industry. That is the main intention of our statistics. Data ಏನು ಹೇಳುತ್ತೆ ಅನ್ನೋದನ್ನ ಪ್ರೆಸೆಂಟ್ ಮಾಡ್ತಾ ಇದೆ. Data ಏನು ಹೇಳ್ತಾ ಇದೆ, it is representing that here this is a minimum. In Andhra we find small, very less, that is only 40, very less small scale industry, but in Uttar Pradesh we find the maximum number of the small scale industry. So here the bar, this is figures what we taken, bars number of scales, small scale industries units. So this is the information. This is another type of, that is same problem, simple bar diagram. Next, these are the 4 problems we have discussed here. So I think you followed, all of you followed the simple bar diagram. It is easy. And what are the rules and regulations that we have to follow here? Only width, the width is same, and difference between the 2 bars should be same. Width ಅಲ್ಲಿ ಈ ವಿಡ್ತ್ ಏನು ಡಿಫ್ರೆನ್ಸ್ ಮಾಡಬಾರ್ದು, ಸೇಮ್ ಇರಬೇಕು. ಬಟ್ ಇವರ ಡಿಫ್ರೆನ್ಸು ಕೂಡ ಸೇಮ್ ಇರಬೇಕು. ಹೈಟಲ್ಲಿ ಮಾತ್ರ ಸೇಮ್ ಡಿಫ್ರೆನ್ಸ್ ಆಗುತ್ತೆ. ಅಂಡ್ ದೆನ್ 1 ವೇರಿಯಬಲ್ ಮಾತ್ರ ಕೊಡ್ತಾರೆ. ಹಾಗಂದ್ಬಿಟ್ಟು ಕರ್ನಾಟಕ, ತಮಿಳ್ನಾಡು, ದಿಸ್ ಈಸ್ 1 ವೇರಿಯಬಲ್, ಬಟ್ ದಿಸ್ ರಿಲೇಟ್ ಟು 1 ವೇರಿಯಬಲ್. ಯಾವುದ್ರ ಬಗ್ಗೆ? ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದೆ ಡೇಟಾ. So therefore it is only 1 variable that problem is studying. So this is regarding the simple bar diagram that we have studied here. So in this session we learn about introduction to diagram, different diagrams also. Diagrams are various geometrical shapes such as bars, circles, etc. Diagrams are based on scale but not confined to points or lines. So lines of points and I use model, we are using the, that is geometrical shapes, ಅಥವಾ ಸರ್ಕಲ್ಸ್ ಅಥವಾ ಬಾರ್ಸ್, ರೆಕ್ಟಾಂಗಲ್ಸ್ ಅನ್ನೇ ನಾವು ಈಗ ಉಪಯೋಗಿಸಿರೋದು. ಸೊ ಅದರಿಂದ ರೆಕ್ಟಾಂಗಲ್ಸ್ ಈ ಥರದ್ದನ್ನು ಉಪಯೋಗಿಸ್ತೀವಿ ಅಂತ ಹೇಳಿ, ದಟ್ ಈಸ್ ದ ಮೀನಿಂಗ್ ಆಫ್ ದಿ ಡಯಾಗ್ರಾಮ್. ಡಯಾಗ್ರಾಮ್ಸ್ ಆರ್ ಬೇಸ್ಡ್ ಆನ್ scales but not on conformed to points or lines. Either lines ಅಥವಾ points ಅನ್ನ ಅದು ಉಪಯೋಗ, because in case of graph you use the points, ಈ point to ಈ point ಅಂತ ಕನೆಕ್ಟ್ ಮಾಡ್ಕೋತಾ ಹೋಗ್ತೀವಿ. There are 3 type of diagrams. One is 1-dimensional, and then 2-dimensional, and 3-dimensional. And then bar diagram, meaning features and types are discussed here, and also how to draw the bar diagrams are also covered here. So I am going to conclude this. We have covered 1 type of bar diagram. In the next class we are going to study the another type of diagram. So let us conclude the class.